ಅವರ್ ಚಾನೆಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋಲಿ ಪ್ರತಿ ಅಡಿಗೆ ಮನೆಯಲ್ಲೂ ಕೂಡ ಹೆಲ್ಪ್ಫುಲ್ ಆಗುವಂತ ಕೆಲವೊಂದು ಕಿಚನ್ ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಸ್ಮಾರ್ಟ್ ಕಿಚನ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಮೊಸರು ಇಲ್ದೇನೆ ಮೊಸರನ್ನ ಯಾವ ತರ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯೂಶುವಲಿ ನಮ್ಮ ಹಿರಿಯರ ಪ್ರಕಾರ ಅಥವಾ ನಮ್ಮ ಟ್ರೆಡಿಷನಲ್ ವೇ ಅಲ್ಲಿ ಮೊಸರು ಮಾಡಬೇಕು ಅಂದ್ರೆ ಹಾಲನ್ನ ಚೆನ್ನಾಗಿ ಬಿಸಿ ಮಾಡಿ ಉಗುರು ಬೆಚ್ಚಗಾಗೋವರೆಗೂ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎಪ್ನ ಹಾಕ್ತಿವಿ. ಎಪ್ ಇನ್ ದ ಸೆನ್ಸ್ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 6 to 8 hours ಮ್ಯಾಕ್ಸಿಮಮ್ ಒಂದ್ ಕಡೆ ಇಟ್ಬಿಟ್ರೆ ಮೊಸರು ಅಂದ್ರೆ ಗಟ್ಟಿಯಾಗಿರುವಂತ ಮೊಸರು ಅನ್ನೋದು ರೆಡಿ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ಮೊಸರು ಇಲ್ದೇನೆ ಮೊಸರಿಗೆ ಆಲ್ಟರ್ನೇಟಿವ್ ಆಗಿ ಡ್ರೈ ಫ್ರೂಟ್ಸ್ ನ ಉಪಯೋಗಿಸ್ಕೊಂಡು ಯಾವ ತರ ಮೊಸರನ್ನ ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ನಾನಿಲ್ಲಿ ಬಾದಾಮ್ ಮತ್ತೆ ಗೋಡಂಬಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ವಾಲ್ನಟ್ಸ್ ಕೂಡ ತಗೊಳ್ಬಹುದು. ಎಲ್ಲಾನು ಇರ್ಬೇಕು ಅಂತ ಏನಿಲ್ಲ. ಈ ಮೂರಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದ್ರ ಜೊತೆಗೇನೆ ಯೂಶುವಲಿ ಮೊಸರು ಮಾಡಬೇಕು ಅಂದ್ರೆ 6 to 8 hours ಟೈಮ್ ಬೇಕಾಗುತ್ತೆ. ಬಟ್ ಕೇವಲ 2 ಗಂಟೆಗಳಲ್ಲಿ ಯಾವ ತರ ಮೊಸರನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಕೋಲ್ಡ್ ಇರುವಂತ ಪ್ಲೇಸಸ್ ಅಲ್ಲಿ, ಕೆಲವೊಂದು ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ. ಮೊಸರು ಮಾಡಿದಾಗ ಲಿಕ್ವಿಡ್ ಫಾರ್ಮ್ ಅಲ್ಲಿ ಜಲ್ಲಿ ತರ ಬರ್ತಾ ಇರುತ್ತೆ. ಆತರ ಆಗ್ದಿರಾ ಗಟ್ಟಿಯಾಗಿರುವಂತ ಮೊಸರು ಬೇಕು ಅನ್ನೋದಾದ್ರೆ, ಮತ್ತೆ ಇನ್ನು ಕೆಲವೊಂದು ಕಂಟ್ರೀಸ್ ಅಲ್ಲಿ ತುಂಬಾ ಜಾಸ್ತಿ ಬಿಸಿಲಿದ್ದು ತುಂಬಾ ಹುಳಿ ಬರ್ತಿದೆ ಮೊಸರು ಅನ್ನೋದಾದ್ರೆ, ಒಂದೇ ಪರ್ಫೆಕ್ಟ್ ಟೇಸ್ಟ್ ಅಲ್ಲಿ ತುಂಬಾ ಜಾಸ್ತಿ ಹುಳಿ ಬರ್ದಿರ, ಲಿಕ್ವಿಡ್ ಫಾರ್ಮ್ ಅಲ್ಲೂ ಇಲ್ದಿರಾ, ಜಲ್ಲಿ ಫಾರ್ಮ್ ಅಲ್ಲಿ ಇಲ್ದಿರಾ, ತುಂಬಾ ಜಾಸ್ತಿ ಹುಳಿ ಬರ್ದಿರಾ, ಒಂದು ಪರ್ಫೆಕ್ಟ್ ಫಾರ್ಮ್ ಅಲ್ಲಿ ಪರ್ಫೆಕ್ಟ್ ಟೇಸ್ಟ್ ಅಲ್ಲಿ ಮೊಸರನ್ನ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ವಿಡಿಯೋ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲಿಗೆ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮೊಸರು ಮಾಡಬಹುದು ಅಂತ ನೋಡೋಣ. ಇದಕ್ಕೋಸ್ಕರ ಕೆಲವೊಂದು ಮೆಥಡ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ನಾರ್ಮಲ್ ಬಾದಾಮ್ನ ಮೊಸರು ಬಾದಾಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು 3 ಬಾದಾಮ್ 2 ಗೋಡಂಬಿನ ತಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಉಗುರು ಬೆಚ್ಚಗಿರುವಂತ ಹಾಲನ್ನ ತಗೊಂಡಿದ್ದೀನಿ. ಬಾದಾಮ್ ಮತ್ತೆ ಗೋಡಂಬಿನ ಸಪರೇಟ್ ಆಗಿ ಹಾಕೋದಕ್ಕೋಸ್ಕರ ಒಂದು ಪುಟ್ಟದಾಗಿರುವಂತ ಬೌಲಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂತ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಯಾವ್ಯಾವ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಮೊಸರು ಯಾವ ತರ ಬರುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೋಸ್ಕರ ಈಗ ನಾನು 2 ಕಂಟೈನರಲ್ಲಿ ಹಾಲನ್ನ ತಗೊಂಡಿದ್ದೀನಲ್ಲ, ಒಂದು ಕಂಟೈನರಲ್ಲಿ 3 ಬಾದಾಮ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಂಟೈನರಲ್ಲಿ 2 ಬಾದಾಮ್ನ ಹಾಕ್ತಾ ಇದ್ದೀನಿ. ಹಾಲಿನ ಕ್ವಾಂಟಿಟಿ ಮೇರೆಗೆ ನೀವು ಇದನ್ನ ಚೇಂಜ್ ಮಾಡ್ಕೊಳ್ಬೋದು. ಈಗ ಫಸ್ಟಿಗೆ ನಾರ್ಮಲ್ ಆಗಿ ಯಾವ ಥರ ಹೆಪ್ಪು ಹಾಕ್ತೀವೋ ಅದೇ ಥರನೇ ಒಂದು ಅರ್ಧ ಸ್ಪೂನಷ್ಟು ಹೆಪ್ಪನ್ನ 2ರಲ್ಲೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೆಚ್ಚಗಿರುವಂಥ ಪ್ಲೇಸಲ್ಲಿ ಇಡ್ತೀನಿ. ಆಗ ಮೊಸರು ಬೇಗ ರೆಡಿ ಆಗುತ್ತೆ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಹಾಲಿಗೆ ಸ್ವಲ್ಪ ಹೆಪ್ಪು ಅಥವಾ ಮೊಸರನ್ನ ಹಾಕಿದ್ದೀರಲ್ವಾ ಅಂತ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಹೆಪ್ಪು ಹಾಕದಿರನೆ ಕೇವಲ ಬಾದಾಮ್ ಮತ್ತು ಗೋಡಂಬಿನ ಹಾಕಿ ಮೊಸರನ್ನ ಯಾವ ಥರ ತಯಾರಿ ಮಾಡ್ತೀನಿ ಅಂತ. ಇದು ಜಸ್ಟ್ ಪ್ರಿಪ್ರೇಷನ್ಸ್ ಮಾತ್ರನೇ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ನಾನು ಹೆಪ್ಪು ಹಾಕಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 12 ಗಂಟೆ 1 ಗಂಟೆ ಟೈಮಲ್ಲಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊಸರು ಯಾವ ಥರ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಇನ್ನೂ ಗಟ್ಟಿ ಬರಬೇಕು ಅಂದರೆ ಇನ್ನೂ ಒಂದು ½ an hour ನೀವು ಇದೇ ಥರ ಇಡಬೇಕಾಗತ್ತೆ. ಈಗ ಇದರಲ್ಲಿರುವಂಥ ಗೋಡಂಬಿ ಮತ್ತು ಬಾದಾಮ್ನ ನಾನು ಸಪ್ರೇಟ್ ಆಗಿರುವಂಥ ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಮಗೆ ಬೇಕಾಗಿರುವಂಥ ಅಂದರೆ ಎಪ್ಪಗೆ ಬೇಕಾಗಿರುವಂಥ ಮೊಸರು ಡ್ರೈ ಫ್ರೂಟ್ಸ್ ಅನ್ನೋದು ರೆಡಿ ಆಗಿದೆ. ಇದರಲ್ಲಿ ಮೊಸರು ಲಾಕ್ ಆಗಿರೋ ಕಾರಣ ನೆಕ್ಸ್ಟ್ ಟೈಮ್ ನಾವು ಎಪ್ಪು ಹಾಕದಿರನೇ ಈ ಒಂದು ಡ್ರೈ ಫ್ರೂಟ್ಸ್ನ ಉಗುರು ಬೆಚ್ಚಗಿರುವಂಥ ಹಾಲ್ಗೆ ಹಾಕಿಬಿಟ್ಟು ಗಟ್ಟಿಯಾಗಿರುವಂಥ ಕರ್ಡ್ ಅಥವಾ ಮೊಸರನ್ನ ರೆಡಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಒಂದ್ಸರಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಒಂದು 8 ಕಂಟೈನರಲ್ಲಿ ಹಾಕಿ ಫ್ರೀಸರಲ್ಲಿ ಸ್ಟೋರ್ ಮಾಡ್ತೀನಿ. ಇವುಗಳನ್ನ ಫ್ರೀಸರಲ್ಲಿ ಸ್ಟೋರ್ ಮಾಡೋದಾದರೆ 1 ವರ್ಷಗಳ ಕಾಲ ಯೂಸ್ ಮಾಡ್ಕೊಳ್ಬೋದು. ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಬಾದಾಮ್ ಮತ್ತು ಗೋಡಂಬಿನ ಉಪಯೋಗಿಸ್ಕೊಂಡು ಮೊಸರು ಇಲ್ಲದೇನೆ ಯಾವ ಥರ ಮೊಸರನ್ನ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಾವು ಹಿಂದಿನ ದಿನ ಏನು ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ ಈ ಬಾದಾಮ್ ಮತ್ತು ಗೋಡಂಬಿನ ಇದನ್ನು ಹಾಕ್ಕೊಳ್ಳೋಣ. ಇದು ಫ್ರೀಸರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಫ್ರೀಸ್ ಆಗಿರುತ್ತೆ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದ್ಸತಿ ವಾಶ್ ಮಾಡಿಬಿಟ್ಟು ಈ 3 ಬಾದಾಮ್ನ ಈ ಹಾಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಬದಲಾಗಿ ನೀವು ಗೋಡಂಬಿ ಹಾಕ್ಕೊಳ್ಬೋದು, ಇಲ್ಲ ವಾಲ್ನಟ್ಸ್ ಕೂಡ ಹಾಕ್ಕೊಳ್ಬೋದು. ಮೊಸರು ಬೇಗ ಸೆಟ್ ಆಗಲಿ ಅನ್ನೋದ್ರಿಂದ ಮೈಕ್ರೋವೇವ್ ಅಲ್ಲಿ ಇಡ್ತಾ ಇದ್ದೀನಿ. ನೀವು ಬೆಚ್ಚಗಿರುವಂಥ ಜಾಗದಲ್ಲಿ ಇಡ್ಬೋದು. ಬೆಳಗ್ಗೆ ನಾನು ಬಾದಾಮ್ನ ಹಾಕಿದ್ದಂಥದ್ದು, ಮಧ್ಯಾಹ್ನ ಈಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಗಟ್ಟಿಯಾಗಿರುವಂಥ ಮೊಸರು ರೆಡಿ ಆಗಿದೆ. ಇನ್ನೂ ಗಟ್ಟಿಯಾಗಿರುವಂಥ ಮೊಸರು ಬೇಕು ಅನ್ನೋದಾದರೆ ಹಾಲು ಕಾಯಿಸ್ಬೇಕಾದ್ರೆ ನೀರು ಹಾಕದಿರ ಚೆನ್ನಾಗಿ ಬಿಸಿ ಮಾಡಿ. ಇದರಲ್ಲಿರುವಂಥ ಬಾದಾಮ್ನ ನಾನು ಮತ್ತೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಬಾದಾಮಿಂದ ಯಾವ ಥರ ಮೊಸರು ರೆಡಿ ಮಾಡ್ಕೊಳ್ಬೋದು ಅಂತ.
ನೆಕ್ಸ್ಟು ವಿತಿನ್ 2 hours ಅಲ್ಲೇ ಮೊಸರನ್ನ ರೆಡಿ ಮಾಡ್ಕೊಳ್ಬೇಕು ಅಂದರೆ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಕೂಡ ಅಲ್ಲಲ್ಲಿ ಟಿಪ್ಸ್ ಪ್ರಕಾರ ಇದನ್ನ ಹೇಳಿದ್ದೀನಿ. ಇದು 1 ತಿಂಗಳ ಹಿಂದೆ ಶೂಟ್ ಮಾಡಿರುವಂಥ ಕ್ಲಿಪ್ಪಿಂಗ್ಸು. ಉಗುರು ಬೆಚ್ಚಗಿರುವಂಥ ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರು ಬದಲಾಗಿ ನಾನು ಆಗಲೇ ಏನು ತೋರಿಸ್ದೆ ಬಾದಾಮ್ ಗೋಡಂಬಿ ಅದನ್ನಾದ್ರೂ ಹಾಕೊಳ್ಬೋದು. ಈಗ ಈ ಪಾತ್ರೆನ ಬೆಚ್ಚಗಿರುವಂಥ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಮೈಕ್ರೋವೇವಲ್ಲಾದರೂ ಇಡ್ಬೋದು, ಅಥವಾ ಮೈಕ್ರೋವೇವ್ ಇಲ್ಲ ಅನ್ನೋದಾದರೆ ಒಂದು ಬಿಸಿ ಪಾತ್ರೆ ಮೇಲೆ ಇದನ್ನು ಇಡ್ಬೋದು. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ಇದರ ಮೇಲೆ ನಾವೀಗ ಏನು ಹಾಕಿದ್ದೀವಿ ಇದನ್ನು ಇಡೋದ್ರಿಂದ ವಿತಿನ್ 2 hours ಅಲ್ಲೇ ಮೊಸರು ಅನ್ನೋದು ರೆಡಿ ಆಗುತ್ತೆ. ಒಂದೇ ಟೆಂಪರೇಚರಲ್ಲಿ ಇರೋದ್ರಿಂದ ಮೊಸರು ಬೇಗನೆ ರೆಡಿ ಆಗುತ್ತೆ. ಇನ್ನೇನು ಚಳಿಗಾಲ ಬರ್ತಾ ಇದೆ ಅಲ್ವಾ, ಚಳಿಗಾಲದಲ್ಲಿ ದೋಸೆ ಹಿಟ್ಟು ಫರ್ಮೆಂಟ್ ಆಗೋದಕ್ಕೆ ಮತ್ತು ಮೊಸರು ಕರೆಕ್ಟಾಗಿ ಸೆಟ್ ಆಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ವಿತಿನ್ 2 hours ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಬೇಕು ಮೊಸರನ್ನ ಅನ್ನೋದಾದರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು ಅಂತ. ನೆಕ್ಸ್ಟು ಬಾದಾಮ್ ಸ್ಟೋರೇಜ್ ಮತ್ತು ಅದನ್ನು ಯೂಸೇಜ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯೂಸ್ ಮಾಡ್ತಾ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗಲ್ಲ. ಬಾದಾಮ್ ಆದರೆ ಮೇಲೆ ಇರೋವಂಥ ಸಿಪ್ಪೆ ಬಿಚ್ಕೋಬೋದು ಅಷ್ಟೇ. ಈ ಮೇಲೆ ಇರೋವಂಥ ಸಿಪ್ಪೆ ನೋಡಿ ಈ ಥರ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಇನ್ನು ಗೋಡಂಬಿ ಆದರೆ ಈ ಥರ ಜಾಯಿನ್ ಇರುತ್ತೆ ಅಲ್ವಾ, ಅದು ಈ ಥರ ಓಪನ್ ಆಗ್ಬೋದು. ಓಪನ್ ಆದರೂ ಕೂಡ ನಾವು ಯೂಸ್ ಮಾಡ್ಬೋದು. ಇದು ಎಪ್ಪಾಗೆ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒನ್ಸ್ ನೀವು ಯಾವ ರೀತಿ ಮೊಸರನ್ನ ಟೇಸ್ಟಿಂಗ್ ಮಾಡ್ಕೊಂಡಿರ್ತೀರ ಅಂದರೆ ನಾರ್ಮಲಾಗಿ ನೀವು ಹುಳಿ ಹಾಕ್ಬಿಟ್ಟು ಯಾವ ಥರ ಮಾಡ್ಕೊಂಡಿರ್ತೀರ ಅದೇ ಒಂದು ಪರ್ಫೆಕ್ಟ್ ಹುಳಿ ಅನ್ನೋದು ನೆಕ್ಸ್ಟು ನೀವು ಈ ಬಾದಾಮ್ನ ಹಾಲ್ಗೆ ಹಾಕಿದಾಗ ಬರುತ್ತೆ. ಗಟ್ಟಿ ಮೊಸರು ಬೇಕು, ಜಾಸ್ತಿ ಹುಳಿ ಇರಬಾರ್ದು, ಒಂದೇ ಟೇಸ್ಟಲ್ಲಿ ಇರಬೇಕು ಅನ್ನೋದಾದರೆ ಈ ಥರ ನೀವು ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ಒಂದು ಹೆಸರು ಹೇಳಬೇಕು ಅನ್ನೋದಾದರೆ ಮೊಸರು ಬಾದಾಮ್ ಅಥವಾ ಮೊಸರು ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು. ಇದನ್ನ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ. ಈಗ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸೋದಕ್ಕೋಸ್ಕರ ಒಂದು 15 ನಿಮಿಷ ಏನೋ ಹೊರಗಡೆ ಇಟ್ಟಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಇದೆ. ಇದನ್ನ ನಾವು ಹಾಲಲ್ಲಿ ಹಾಕಿರ್ತೀವಲ್ವ, ಆಗ ಚೆನ್ನಾಗಿ ನೆಂದಿರುತ್ತೆ. ಅದರಲ್ಲೂ ನಾವು ಮೊಸರು ಮಾಡೋದಕ್ಕೋಸ್ಕರ ಹಾಲು ಉಗುರು ಬೆಚ್ಚಗಾಗೋವರೆಗೂ ವೇಟ್ ಮಾಡಿರ್ತೀವಿ. ಉಗುರು ಬೆಚ್ಚಗಿರುವಂಥ ಹಾಲಲ್ಲಿ ಇದನ್ನು ಹಾಕಿದಾಗ ಇವೆಲ್ಲ ಕೂಡ ಚೆನ್ನಾಗಿ ಹಾಲನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಲಿನ ಜೊತೆಗೆ ಆ ಹಾಲು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒಂದು 2 to 4 hours ಒಳಗಡೆ ಮೊಸರು ಆಗುತ್ತಲ್ವ, ಆ ಫ್ರ್ಯಾಕ್ಷನ್ಸ್ ಆಫ್ ಟೈಮ್ಸಲ್ಲಿ ಈ ಒಂದು ಬಾದಾಮ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಏನು ಹಾಕಿರ್ತೀವಿ ಈ ಬಾದಾಮ್ ಕೂಡ ಆ ಮೊಸರು ಅಂಶನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಇದ್ರ ಒಳಗಡೆ ಆಲ್ರೆಡಿ ಮೊಸರು ಫಿಲ್ ಆಗಿರೋದ್ರಿಂದ ಇದೊಂದು ರೀತಿ ಲಾಕ್ ಆಗಿರುತ್ತೆ. ಫ್ರೀಸರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದ್ರೆ 1 yearವರೆಗೂ ಕೂಡ ಈ ಡ್ರೈ ಫ್ರೂಟ್ಸ್ನ ನಾವು ಮೊಸರಿನ ಬದಲಾಗಿ ಹಾಲಿಗೆ ಹಾಕೋದಕ್ಕೋಸ್ಕರ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಯಾವ ತರ ಮೊಸರು ಇಲ್ದೇನೆ ಮೊಸರು ಮಾಡಬಹುದು ಅಂತ, ಅಂದ್ರೆ ಇಲ್ದೇನೆ ಯಾವ ತರ ಮೊಸರು ಮಾಡಬಹುದು, ಅದ್ರಲ್ಲೂ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡ್ಕೊಂಡು ಒಂದ್ ವೇಳೆ ನೀವು ನಮ್ ತರ ಬೆಳಗಿನ ಜಾವ ಮೊಸರನ್ನ ಪ್ರಿಪೇರ್ ಮಾಡಕ್ಕೆ ಹಾಲ್ಗೆ ಹಾಕ್ತೀರಾ ಅನ್ನೋದಾದ್ರೆ ವಿತಿನ್ 2 hours ಅಲ್ಲೇ ಅಂದ್ರೆ ಲಂಚ್ ಟೈಮ್ ಅಷ್ಟರೊಳಗಡೆ ಪರ್ಫೆಕ್ಟ್ ಆಗಿ ಗಟ್ಟಿಯಾಗಿರುವಂತ ಮೊಸರು ರೆಡಿ ಆಗುತ್ತೆ. ಮೊಸರು ಕೂಡ ಸ್ವೀಟ್ ಆಗಿರುತ್ತೆ, ಹುಳಿ ಅನ್ನೋದು ಬರ್ದಿರ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.